ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಚಾಲನೆ. ಇರಾನ್ ವಿರುದ್ಧ ಮಿಲಿಟರಿ ದಾಳಿ ತೀವ್ರಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಕಾಮನ್ವೆಲ್ತ್ ಕ್ರೀಡಾಕೂಟ 39 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದ ಭಾರತ. ಬಾನ್ ಓಪನ್ ಟೆನಿಸ್ ಭಾರತದ ರಾಮ್ಕುಮಾರ್ ರಾಮನಾಥನ್ ವಿಜಯ್ ಸುಂದರ್ ಪ್ರಶಾಂತ್ ಜೋಡಿಗೆ ಡಬಲ್ಸ್ ಪ್ರಶಸ್ತಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ, ಉದ್ಘಾಟನಾ ಕಾರ್ಯಕ್ರಮದಲ್ಲಿ 1 ಕೋಟಿಗೂ ಹೆಚ್ಚು ಮಂದಿ ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದ ವೇಳೆ ಭಾಗಿಯಾಗುವವರು ನಶಾ ಮುಕ್ತ ಪ್ರತಿಜ್ಞೆ ಕೈಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ಯುವ ಜನರು ಮಾದಕ ವಸ್ತುಗಳ ದುರ್ಬಳಕೆಯಿಂದ ದೂರವಿರುವಂತೆ ಉತ್ತೇಜಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು 100 ವಾರಗಳ ಕಾಲ ದೇಶಾದ್ಯಂತ ಆಂದೋಲನವಾಗಿ ನಡೆಸಲಾಗುವುದು. ಪ್ರತಿ ಭಾನುವಾರ ಯುವಕರ ನೇತೃತ್ವದಲ್ಲಿ ಜಾಗೃತಿ ಅಭಿಯಾನ, ಸಮುದಾಯ ರ್ಯಾಲಿಗಳು ಹಾಗೂ ನಶಾಮುಕ್ತ ಪ್ರತಿಜ್ಞೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುವುದು ಎಂದು ವಿವರಿಸಿದ್ದಾರೆ. ಮೈ ಭಾರತ್ ಸ್ವಯಂ ಸೇವಕರು, ರಾಷ್ಟ್ರೀಯ ಸೇವಾ ಯೋಜನೆ, ಯುವಕ ಸಂಘಗಳು, ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಕೈಗಾರಿಕಾ ಸಂಘಟನೆಗಳು ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳು ಅಭಿಯಾನದಲ್ಲಿ ಪಾಲ್ಗೊಳ್ಳಲಿವೆ ಎಂದು ಸಚಿವ ಡಾ ಮನ್ಸುಖ್ ಮಾಂಡವೀಯ ಮಾಹಿತಿ ನೀಡಿದ್ದಾರೆ. ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವ ಸೈದೋವ್ ಭಕ್ತಿಯೋರ್ ಒಡಿಲೋವಿಚ್ ಇಂದಿನಿಂದ ಈ ತಿಂಗಳ 5ರವರೆಗೆ ಭಾರತಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಒಡಿಲೋವಿಚ್ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ನಂತರ ಅವರು ದೆಹಲಿಯಲ್ಲಿ ವ್ಯಾಪಾರ ವೇದಿಕೆಯಲ್ಲಿ ಭಾಗಿಯಾಗಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. 5 ಡೈವಿಂಗ್ ಸಪೋರ್ಟ್ ಕ್ರಾಫ್ಟ್ ಯೋಜನೆಗಳ 5ನೇ ಹಡಗಾದಂಥ ಡಿಎಸ್ಸಿ ಎ-24 ಅನ್ನು ಕೋಲ್ಕತ್ತಾದ ತಿಟಗಢದಲ್ಲಿ ಉದ್ಘಾಟನೆ ಮಾಡಲಾಯಿತು. ಈ ಹಡಗುಗಳು ಉತ್ತಮ ಸ್ಥಿರತೆ, ವರ್ಧಿತ ಡೆಕ್ ಪ್ರದೇಶ ಮತ್ತು ಸುಧಾರಿತ ಸಮುದ್ರ ಕೀಪಿಂಗ್ ಗುಣಲಕ್ಷಣಗಳನ್ನು ನೀಡುತ್ತವೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಇದು ಡೈವಿಂಗ್ ಕಾರ್ಯಾಚರಣೆಗಳನ್ನು ಕೈಗೊಳ್ಳಲು ಸೂಕ್ತವಾಗಿದೆ. ಭಾರತೀಯ ಶಿಪ್ಪಿಂಗ್ ನೋಂದಣಿಯ ನೌಕಾ ನಿಯಮಗಳು ಮತ್ತು ನಿಯಮಗಳಿಗೆ ಅನುಸಾರವಾಗಿ ಹಡಗನ್ನು ವಿನ್ಯಾಸಗೊಳಿಸಲಾಗಿದೆ ಮತ್ತು ನಿರ್ಮಾಣ ಮಾಡಲಾಗಿದೆ. ಈ ಹಡಗುಗಳ ಸೇರ್ಪಡೆಯೊಂದಿಗೆ ಡೈವಿಂಗ್ ಬೆಂಬಲ, ನೀರೊಳಗಿನ ತಪಾಸಣೆ, ರಕ್ಷಣೆಗೆ ನೆರವು ಮತ್ತು ಕರಾವಳಿ ಕಾರ್ಯಾಚರಣೆಯ ನಿಯೋಜನೆಯಲ್ಲಿ ಭಾರತೀಯ ನೌಕಾಪಡೆಯ ಸಾಮರ್ಥ್ಯ ಹೆಚ್ಚಳವಾಗಲಿದೆ. 70% ಮುಖ್ಯ ಮತ್ತು ಸಹಾಯಕ ಉಪಕರಣಗಳನ್ನು ಸ್ಥಳೀಯ ತಯಾರಕರಿಂದ ಪಡೆಯುವುದರ ಜೊತೆಗೆ ಡೈವಿಂಗ್ ಸಪೋರ್ಟ್ ಕ್ರಾಫ್ಟ್ ಸರ್ಕಾರದ ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾ ಉಪಕ್ರಮಗಳ ಬಲ ನೀಡಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಸುಮಾರು 6 ವರ್ಷಗಳ ನಂತರ ಹಿಮಾಚಲ ಪ್ರದೇಶದ ಕಿನ್ನೌರ್ ಜಿಲ್ಲೆಯ ಶಿಪ್ಕಿಲಾ ಮೂಲಕ ಭಾರತ ಮತ್ತು ಚೀನಾ ನಡುವಿನ ಗಡಿಯಾಚೆಗಿನ ವ್ಯಾಪಾರ ಪುನರಾರಂಭಗೊಂಡಿದೆ. ಕಿನ್ನೌರ್ ಜಿಲ್ಲೆಯ ಪೂಹ್ ಉಪವಿಭಾಗದಲ್ಲಿರುವಂತಹ ಗಡಿ ಪಂಚಾಯತ್ ನಮ್ಗ್ಯಾದಲ್ಲಿ ಚುಪನ್ ಟ್ರೇಡ್ ಮಾರ್ಟ್ ಅನ್ನು ಕಂದಾಯ ಸಚಿವ ಜಗತ್ ಸಿಂಗ್ ನೇಗಿ ಉದ್ಘಾಟನೆ ಮಾಡಿದರು. ಅಲ್ಲದೆ ಗಡಿಯಾಚೆಗಿನ ವ್ಯಾಪಾರವನ್ನು ಪ್ರಾರಂಭ ಮಾಡಲು 17 ವ್ಯಾಪಾರಿಗಳ ಗುಂಪಿಗೆ ಚಾಲನೆಯನ್ನು ನೀಡಿದರು. ಕೋವಿಡ್-19 ಸಾಂಕ್ರಾಮಿಕ ರೋಗದ ನಂತರ 2020ರಿಂದ ವ್ಯಾಪಾರವನ್ನು ಸ್ಥಗಿತಗೊಳಿಸಲಾಗಿತ್ತು. ರಾಜ್ಯಾದ್ಯಂತ ಬಾಲಕಾರ್ಮಿಕ ಪದ್ಧತಿ ಮತ್ತು ಮಕ್ಕಳ ಕಳ್ಳ ಸಾಗಣೆ ಕೊನೆಗೊಳಿಸುವ ಗುರಿಯನ್ನು ಹೊಂದಿರುವಂತಹ ಆಪರೇಷನ್ ಮುಸ್ಕಾನ್ 12 ಎಂಬ 1 ತಿಂಗಳ ವಿಶೇಷ ಅಭಿಯಾನದಲ್ಲಿ ತೆಲಂಗಾಣ ಪೊಲೀಸರು 6,307 ಮಕ್ಕಳನ್ನು ರಕ್ಷಿಸಿದ್ದಾರೆ. ಜುಲೈ 1ರಿಂದ 31ರವರೆಗೆ ಈ ಕಾರ್ಯಾಚರಣೆ ನಡೆಯಿತು. 124 ಉಪವಿಭಾಗದ ತಂಡಗಳಿಂದ ಸುಮಾರು 620 ಪೊಲೀಸ್ ಸಿಬ್ಬಂದಿ ಭಾಗಿಯಾಗಿದ್ದರು. ಕಾನೂನು ಮತ್ತು ಕಾರ್ಯವಿಧಾನಗಳ ಕುರಿತು ತರಬೇತಿಯ ನಂತರ ತಂಡಗಳು ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ದೇವಾಲಯ, ಇಟ್ಟಿಗೆಗೂಡು, ಮೆಕ್ಯಾನಿಕ್ ಅಂಗಡಿ, ನಿರ್ಮಾಣ ಸ್ಥಳ ಮತ್ತು ಚಹಾ ಅಂಗಡಿಗಳು ಸೇರಿದಂತೆ ಬಾಲ ಕಾರ್ಮಿಕರು ಸಾಮಾನ್ಯವಾಗಿ ಕಂಡುಬರುವ ಸ್ಥಳಗಳ ಮೇಲೆ ದಾಳಿ ನಡೆಸಲಾಯಿತು ಎಂದು ಮಹಿಳಾ ಸುರಕ್ಷತಾ ವಿಭಾಗದ ನಿರ್ದೇಶಕಿ ಚಾರು ಸಿನ್ಹಾ ತಿಳಿಸಿದ್ದಾರೆ. ರಕ್ಷಿಸಲಾದ ಮಕ್ಕಳಲ್ಲಿ 5,892 ಹುಡುಗರು ಮತ್ತು 415 ಹುಡುಗಿಯರು, 3,447 ತೆಲಂಗಾಣಕ್ಕೆ ಸೇರಿದವರಾಗಿದ್ದರೆ 2,860 ಇತರ ರಾಜ್ಯಗಳು ಮತ್ತು ನೇಪಾಳದವರು ಆಗಿದ್ದಾರೆ.
ರಕ್ಷಿಸಲ್ಪಟ್ಟವರಲ್ಲಿ 5,041 ಬಾಲ ಕಾರ್ಮಿಕರು, 647 ಬೀದಿ ಮಕ್ಕಳು, 43 ಬಾಲ ಭಿಕ್ಷುಕರು ಮತ್ತು 11 ಓಡಿ ಹೋದವರು, ಶಾಲೆ ಬಿಟ್ಟವರು, ಅಕ್ರಮ ದತ್ತು ಸ್ವೀಕಾರ ಮತ್ತು ಬಾಲ್ಯ ವಿವಾಹಕ್ಕೆ ಒಳಗಾದವರು ಇದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ಇರಾನ್ ವಿರುದ್ಧ ಮಿಲಿಟರಿ ದಾಳಿಯನ್ನು ತೀವ್ರಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ಹಡಗುಗಳ ಮೇಲಿನ ದಾಳಿಯನ್ನು ನಿಲ್ಲಿಸಿ ಇರಾನ್ ಮಾತುಕತೆಗೆ ಮರಳುವವರೆಗೆ ಅಮೆರಿಕದ ದಾಳಿಗಳು ಮುಂದುವರಿಯುತ್ತವೆ ಎಂದು ಎಚ್ಚರಿಸಿದ್ದಾರೆ. ಪಶ್ಚಿಮ ಏಷ್ಯಾದ ಅಮೆರಿಕನರು ಈ ಪ್ರದೇಶವನ್ನು ತೊರೆಯಬೇಕು ಅಥವಾ ಸಂಘರ್ಷ ಉಲ್ಬಣಗೊಂಡರೆ ಹೊರಡಲು ಸಿದ್ಧರಾಗಿರಬೇಕು ಎಂದು ಅಮೆರಿಕ ವಿದೇಶಾಂಗ ಇಲಾಖೆ ಹೊಸದಾಗಿ ಭದ್ರತಾ ಸಲಹೆಯನ್ನು ನೀಡಿದೆ. ಅಮೆರಿಕ ಬೆಂಬಲಿತ ಕದನ ವಿರಾಮ ನಿಯಮದ ಅಡಿಯಲ್ಲಿ ಶಸ್ತ್ರಾಸ್ತ್ರ ತ್ಯಜಿಸಲು ಸಿದ್ಧ ಎಂದು ಹಮಾಸ್ ಘೋಷಿಸಿದ್ದರೂ ಇಸ್ರೇಲ್ ಹೊಸದಾಗಿ ದಾಳಿಗಳನ್ನು ನಡೆಸುತ್ತಿದೆ. ಗಾಜಾ ಮತ್ತು ಲೆಬನಾನ್ನಲ್ಲೂ ಉದ್ವಿಗ್ನತೆ ಉಂಟಾಗಿದೆ. ಈ ನಡುವೆ ದಾಳಿ ನಡೆದರೆ ಪಶ್ಚಿಮ ಏಷ್ಯಾದ್ಯಂತ ಪ್ರಮುಖ ಇಸ್ರೇಲ್ ಮೂಲಸೌಕರ್ಯ ಮತ್ತು ಅಮೆರಿಕದ ಇಂಧನ ಸೌಲಭ್ಯಗಳ ಮೇಲೆ ದಾಳಿ ಮಾಡಲಾಗುವುದು ಎಂದು ಇರಾನ್ ಎಚ್ಚರಿಸಿದೆ. ಗ್ಲಾಸ್ಗೋದಲ್ಲಿ ನಡೆದಂತಹ ಕಾಮನ್ವೆಲ್ತ್ ಕ್ರೀಡಾಕೂಟ 2026ರಲ್ಲಿ ನಡೆದ 10ನೇ ದಿನದ ಪದಕ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನಕ್ಕೆ ಏರಿದ್ದು ನಿನ್ನೆ 16 ಪದಕಗಳನ್ನು ಗಳಿಸಿದೆ. ಈ ಮೂಲಕ ಭಾರತದ ಪದಕಗಳ ಸಂಖ್ಯೆ 39ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ 13 ಚಿನ್ನ, 17 ಬೆಳ್ಳಿ ಮತ್ತು 9 ಕಂಚಿನ ಪದಕಗಳು ಸೇರಿವೆ. ಬಾಕ್ಸಿಂಗ್ ತಂಡ ಮುನ್ನಡೆ ಸಾಧಿಸಿದೆ. ಭಾರತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ದಾಖಲೆಯ 7 ಚಿನ್ನ ಮತ್ತು 3 ಬೆಳ್ಳಿ ಪದಕಗಳೊಂದಿಗೆ ಬಾಕ್ಸಿಂಗ್ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಚಿನ್ನದ ಪದಕ ವಿಜೇತರಲ್ಲಿ ಅಂಕುಶ್ ಪಂಘಲ್ ಪುರುಷರ 80 ಕೆಜಿ ಫೈನಲ್ನಲ್ಲಿ ಇಂಗ್ಲೆಂಡ್ನ ಡಿಮೆಜಿ ಶಿಟ್ಟು ಅವರನ್ನು 4-1 ಅಂತರದಿಂದ ಸೋಲಿಸಿದರೆ, ಸಚಿನ್ ಸಿವಾಜ್ ಪುರುಷರ 60 ಕೆಜಿ ವಿಭಾಗದಲ್ಲಿ ನಮೀಬಿಯಾದ ಟ್ರಯಗೇನ್ ಮಾರ್ನಿಂಗ್ ಎನ್ ಡೆವೆಲೋ ಅವರನ್ನು 3-7 ಅಂತರದಿಂದ ಸೋಲಿಸಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಭಾರತೀಯ ಬಾಕ್ಸಿಂಗ್ ಚಿನ್ನದ ಪದಕ ವಿಜೇತರಲ್ಲಿ ಜೈಸ್ಮಿನ್ ಲಂಬೋರಿಯಾ, ಪ್ರೀತಿ ಪವಾರ್, ಸಾಕ್ಷಿ ಚೌಧರಿ, ಪ್ರಿಯಾ ಘಂಗಾಸ್ ಮತ್ತು ಅರುಂಧತಿ ಚೌಧರಿ ಸೇರಿದ್ದಾರೆ. ಭಾರತದ 3 ಬಾಕ್ಸರ್ಗಳಾದಂಥ ನರೇಂದರ್ ಬೆರ್ವಾಲ್, ಒಲಿಂಪಿಕ್ ಪದಕ ವಿಜೇತೆ ಲೌಲಿನಾ ಬೋರ್ಗೊಹೈನ್ ಮತ್ತು ಜಾದುಮಣಿ ಸಿಂಗ್ ಬೆಳ್ಳಿ ಪದಕಗಳನ್ನು ಗಳಿಸಿದರು. ಪುರುಷರ 90+ ಕೆಜಿ ಫೈನಲ್ನಲ್ಲಿ ನರೇಂದರ್ ಇಂಗ್ಲೆಂಡ್ನ ದಮರ್ ಥಾಮಸ್ ವಿರುದ್ಧ ಸೋತರು. ಮಹಿಳೆಯರ 75 ಕೆಜಿಯ ಫೈನಲ್ನಲ್ಲಿ ಆಸ್ಟ್ರೇಲಿಯಾದ ಎಮ್ಮಾ ಸ್ಯೂ ಗ್ರೀನ್ ಟ್ರೀ ವಿರುದ್ಧ ಲವ್ಲಿನಾ 4-1 ಅಂತರದಿಂದ ಸೋತರು. ಪ್ರೀತಿ ಕೆನಡಾದ ಸ್ಕಾರ್ಲೆಟ್ ಡೆಲ್ಗಾಡೋ ವಿರುದ್ಧ 5-0 ಅಂತರದಿಂದ ಜಯ ಗಳಿಸುವ ಮೂಲಕ ಮಹಿಳೆಯರ 54 ಕಿಲೋಗ್ರಾಂ ಬಾಕ್ಸಿಂಗ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡರು. ಹಾಲಿ ವಿಶ್ವ ಚಾಂಪಿಯನ್ ಜೈಸ್ಮಿನ್ ಮಹಿಳೆಯರ 57 ಕಿಲೋಗ್ರಾಂ ಫೈನಲ್ನಲ್ಲಿ ಉತ್ತರ ಐರ್ಲೆಂಡ್ನ ಮೈಕೆಲಾ ವಾಲ್ಟ್ಸ್ ಅವರನ್ನು ಸೋಲಿಸುವ ಮೂಲಕ 5-0 ಅಂತರದಿಂದ ಗೆಲುವನ್ನು ದಾಖಲಿಸಿದರು. ಸಾಕ್ಷಿ ಮಹಿಳೆಯರ 51 ಕಿಲೋಗ್ರಾಂ ಫೈನಲ್ನಲ್ಲಿ ಇಂಗ್ಲೆಂಡ್ನ ರೂಬಿ ವೈಟ್ ಅವರನ್ನು 5-0 ಅಂತರದಿಂದ ಗೆದ್ದರು. ಮಹಿಳೆಯರ 60 ಕೆಜಿ ಫೈನಲ್ನಲ್ಲಿ ಕೆನಡಾದ ಮೇರಿ ಬೌಥಲ್ ಅಲ್ ಅಹ್ಮದಿಹ್ ಅವರನ್ನು 4-1 ಅಂತರದಿಂದ ಸೋಲಿಸಿ ಪ್ರಿಯಾ ವಿಜೇತರಾದರು. ಅರುಂಧತಿ ಚೌಧರಿ ಮಹಿಳೆಯರ 70 ಕೆಜಿಯ ಫೈನಲ್ನಲ್ಲಿ ಇಂಗ್ಲೆಂಡ್ನ ಚಾಮ್ ಟೆಲ್ಲೆ ರೀಡ್ ಅವರನ್ನು ಸೋಲಿಸಿದರು. ಟೆನ್ನಿಸ್ನಲ್ಲಿ ಭಾರತದ ರಾಮ್ಕುಮಾರ್ ರಾಮನಾಥನ್ ಮತ್ತು ವಿಜಯ್ ಸುಂದರ್ ಪ್ರಶಾಂತ್ ಬಾನ್ ಓಪನ್ 2026ರಲ್ಲಿ ಡಬಲ್ ಪ್ರಶಸ್ತಿ ವಿಜೇತರಾದರು. ಭಾರತೀಯ ಜೋಡಿ ಇಂಗ್ಲೆಂಡ್ನ ಸ್ಕಾಟ್ ಡಂಕನ್ ಮತ್ತು ಸ್ವೀಡನ್ನ ಆಡಮ್ ಹೈನೋ ನೆನ್ ಅವರನ್ನು 7-6, 6-3 ಸೆಟ್ಗಳಿಂದ ಸೋಲಿಸಿದರು. ಸೆಮಿಫೈನಲ್ನಲ್ಲಿ ಇಗ್ನಾಸಿಯೋ ಕ್ಯಾರೋ ಮತ್ತು ಫೆಡೆರಿಕೋ ಅಗಸ್ಟಿನ್ ಗೊಮೇಜ್ ವಿರುದ್ಧ 6-2, 6-3 ಅಂತರದಲ್ಲಿ ಜಯಗಳಿಸಿದ ನಂತರ ಅವರು ಫೈನಲ್ಗೆ ಲಗ್ಗೆಯಿಟ್ಟಿದ್ದರು. 31 ವರ್ಷದ ರಾಮ್ಕುಮಾರ್ ಈಗ ತಮ್ಮ ವೃತ್ತಿ ಜೀವನದಲ್ಲಿ 13 ATP ಚಾಲೆಂಜರ್ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಶಾ ಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಚಾಲನೆ. ಇರಾನ್ ವಿರುದ್ಧ ಮಿಲಿಟರಿ ದಾಳಿ ತೀವ್ರಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಕಾಮನ್ವೆಲ್ತ್ ಕ್ರೀಡಾಕೂಟ 39 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದ ಭಾರತ. ಬಾನ್ ಓಪನ್ ಟೆನ್ನಿಸ್
ಭಾರತದ ರಾಮ್ಕುಮಾರ್ ರಾಮನಾಥನ್ ವಿಜಯ್ ಸುಂದರ್ ಪ್ರಶಾಂತ್ ಜೋಡಿಗೆ ಡಬಲ್ಸ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.